ಎಲ್ಲ ಆದ್ಮೇಲೆ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀಯ, ನೆನಪಿದೆ ತಾನೇ? ಅಯ್ಯೋ ಅದೆಲ್ಲ ಯಾಕಪ್ಪ ಇವಾಗ? ಯಾಕೆ ಅದೆಲ್ಲ ಅಂತ ಹೇಳಿದ್ರೆ ಹೇಗಾಗುತ್ತೆ? ಮಾತು ಕೊಟ್ಟವನು ನೀನೆ ತಾನೆ. ದಯವಿಟ್ಟು ಬಿಡಿ. ಪ್ಲೀಸ್ ನಿಲ್ಸಿ. ಪ್ಲೀಸ್ ಅವ್ರನ್ನ ಬಿಟ್ಬಿಡಿ. ಪ್ಲೀಸ್ ಅವ್ರನ್ನ ಬಿಟ್ಬಿಡಿ. ನಿನ್ಗೇನ್ ಸಾವಿಲ್ಲ ಅನ್ಕೊಂಡಿದ್ಯಾ? ಅವನ್ನ ಕೆಣಕಿ ನಿನ್ ಜೀವ ಕಳ್ಕೊಂಬೇಡ. ಆದಿಯವರೇ, ನೀವು ಸುಮ್ಮನೆ ಹೇಗ್ ತಿನ್ಬೇಡಿ, ವಾಪಸ್ ಹೊಡೀರಿ. ಆದಿಯವರೇ, ನಂಗೇನು ಆಗಲ್ಲ. ಓ, ಇಷ್ಟೊಂದು ಕಾನ್ಫಿಡೆನ್ಸ್? ನಿನ್ನ ನಾನು ಅವಾಗ್ಲೇ ಹೇಳಿದ್ನಲ್ಲ ಬಾಸ್, ವಾಂಚ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ. ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತು, ವಾಂಚದೆ. ನಾನಿರೋ ಗಿಟಪ್ ನೋಡಿ ಯಾವಾಗ್ಲೂ ಶಾಂತವಾಗಿರೋನು ಅಂತ ಅನ್ಕೊಂಡ್ರ? ರಾಂಗ್ ಬಾಸ್. ಒಂದೊಂದ್ಸಲ ಒಳಗಿರೋ ನರಸಿಂಹನು ಹೊರಗಡೆ ಬರ್ತಾನೆ. ಅಣ್ಣ, ನೀವೇನ್ ಸುಮ್ನೆ ನೋಡ್ತಾ ಇದ್ದೀರಾ? ಶುರು ಹಚ್ಕೊಳ್ಳಿ. ಕಿಶನ್, ಪೊಲೀಸರಿಗೆ ಫೋನ್ ಮಾಡು. ಅಣ್ಣ, ಪೊಲೀಸಲ್ಲ ಯಾಕೆ? ಬೇಡ, ಸುಮ್ಮನಿರು. ಯಾಕೆ ಅಂದ್ರೆ ಇಷ್ಟೆಲ್ಲ ಮಾಡಿದವ್ರನ್ನ ಸುಮ್ಮನೆ ಬಿಡಕ್ಕಾಗುತ್ತಾ? ನಾನಂತೂ ಸುಮ್ಮನೆ ಬಿಡಲ್ಲ. ಹಲೋ ಸರ್, ಪೊಲೀಸರು ಫೋನ್ ಮಾಡಿದ್ರೆ ನಿನ್ ತಮ್ಮನ ತಗಲಾಕೊಳ್ತಾನೆ. ಏನು? ಕಿಶನ್ ಯಾಕೆ? ಯಾಕಂದ್ರೆ ನಿಮ್ಮನ್ನ ಕಿಡ್ನಾಪ್ ಮಾಡಕ್ಕೆ ಅವನೇ ಕಾರಣ. ನಾನು ಹೊರಗಡೆ ಇರ್ತೀನಿ. ಲೇ, ಅಣ್ಣ ತಮ್ಮನ ಮಧ್ಯೆನೆ ತಂದಿಡ್ತೀಯ ನಿನ್ನ? ಏನ್ ಕಿಶನ್? ಅಣ್ಣ, ಅವ್ನು ಹೇಳ್ತಿರೋದು ಸತ್ಯ ಅಣ್ಣ. ನಾನು ಅದು ಬೆಟ್ಟಿಂಗ್ ಕಟ್ಟಿದ್ದೆ. ಲೆಕ್ಕದ ಪ್ರಕಾರ ಅವನಿಗೆ ನಾನು ದುಡ್ಡು ಕೊಡ್ಬೇಕಾಗಿತ್ತು. ದುಡ್ಡು ಕೊಟ್ಟಿಲ್ಲ ಅಂತಾನೆ ನಿನ್ನ ತಕೊಂಡ್ಬಂದಿತ್ತು. ಪೊಲೀಸ್ ಗಿಲೇಸ್ ಅಂತ ಹೋದ್ರೆ ಇವ್ರ ಜೊತೆ ನಾನು ಅರೆಸ್ಟ್ ಆಗ್ತೀನಿ ಅಣ್ಣ. ನಾ ಆಮೇಲೆ ನೋಡ್ಕೋತೀನಿ. ದುಡ್ಡು ಕೊಟ್ಟಾಯ್ತಲ್ಲ, ನಡೀರಿ.
ಭಾಗ್ಯವ್ರೆ, ಇವರು ನಮ್ ತನ್ಮಯ ಇಲ್ಲಿಂದ ತಪ್ಸ್ಕೊಂಡಾಗ ಅವನಿಗೆ ಸಹಾಯ ಮಾಡಿದ್ದು ಹರಿನೇ. ಥ್ಯಾಂಕ್ಸ್. ಹೌದು ತನ್ಮಯ್, ಇಲ್ಲಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗಿದ್ದೆ? ಅಣ್ಣ ಇವಾಗ ಅದೆಲ್ಲ ಯಾಕೆ, ಅದು ತುಂಬಾ ದೊಡ್ಡ ಕತೆ. ಆಲ್ರೆಡಿ ಅಕ್ಕನ್ಗೆಲ್ಲ ಹೇಳಿದೀನಿ. ಇವಾಗ ನಿಮ್ಗೆ ರೆಸ್ಟ್ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ನೀವು ಮಾಡಿರೋ ಸಹಾಯನ ನನ್ನ ಕೈಲಿ ತೀರ್ಸಕ್ಕಾಗಲ್ಲ. ದುಡ್ಡು ಕೊಟ್ಟು ಇದನ್ನೆಲ್ಲ ಸರಿ ಮಾಡೋ ಸಣ್ಣತನದ ಕೆಲಸನ ನಾನು ಮಾಡಕ್ ಹೋಗಲ್ಲ. ನಿಮ್ಗೆ ಯಾವತ್ತೇ ಏನೇ ಹೆಲ್ಪ್ ಬೇಕಿದ್ರು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಅಯ್ಯೋ, ಈ ವಿಸಿಟಿಂಗ್ ಕಾರ್ಡ್ ಆಲ್ರೆಡಿ ನಿಮ್ಮ ಮನೇಲಿ ಇದೆ. ನಿಮ್ ಮನೇಲಿದ್ಯಾ? ಹೇಗೆ? ನನ್ ತಮ್ಮಂದ್ರಿಬ್ರು ಇದಾರೆ. ಅವತ್ತೇನೋ ರೋಡ್ ಮಧ್ಯೆ ಬಸ್ ಹಾಳಾದಾಗ ಓ, ಅವ್ರಿಬ್ರು ನಿಮ್ ತಮ್ಮಂದ್ರ? ಅದ್ಕೆ ನಿಮ್ ನೆನ್ಪಿದ್ಯಾ, ನಾವ್ ಅವತ್ತು ಟ್ರಿಪ್ ಹೋಗುವಾಗ ಬಸ್ ಹಾಳಾಗಿತ್ತು, ಅಲ್ಲಿ ಇಬ್ರು ಹುಡುಗರು ಬಂದು ರಿಪೇರ್ ಮಾಡ್ಕೊಟ್ರಲ್ಲ. ಇವರು ಅವ್ರ ಅಣ್ಣ. ಅವ್ರ ಹೆಸರು ಬಂದು ಆ ಕಂಟಿ ಮತ್ತೆ ಮಹಿ ಅಲ್ವಾ? ಹೌದೌದೌದು, ಅವರೇ ಅವರೇ. ನಿಮ್ ಮನೆಯಿಂದ ನಮ್ಗಾಗ್ತಾ ಇರೋ ಎರಡನೇ ಸಹಾಯ ಇದು. ಇದನ್ನ ಹೇಗ್ ತೀರ್ಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಅಣ್ಣ, ಅದ್ರಲ್ಲೇನಿದೆ ಬಿಡಿ. ಹೌದು, ನಾನ್ ಕೇಳೋದೇ ಮರ್ತೋಯ್ತು. ಎಲ್ಲಿನವ್ರು ನೀವು? ನಾವು ಗಂಧದ ಗುಡಿಯವರು. ನೀವ್ ಮಾಡಿರೋ ಸಹಾಯ ನೋಡಿದ್ರೆ ಗೊತ್ತಾಗತ್ತೆ ನೀವು ದೊಡ್ಡ ಮನೆಯವರು ಅಂತ. ನಮ್ ಮನೆ ದೊಡ್ಡದೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಲ್ಲಿರೋರು ಎಲ್ರದು ಮನ್ಸ್ ದೊಡ್ಡದು. ಯಾಕಂದ್ರೆ ಗಂಧದ ಗುಡಿಯವರಲ್ವಾ. ನಾನ್ ಬರ್ತೀನಿ ಸರ್. ಅಣ್ಣ ಹೊರಡೋಣ. ಕಿಶನ್, ಒಂದೆರಡು ದಿನ ಸುಮ್ನೆ ಬಿಟ್ಬಿಡು, ಎಲ್ಲ ಸರಿ ಹೋಗುತ್ತೆ. ಇಷ್ಟೆಲ್ಲ ಆಯ್ತಾ? ಕಿಶನ್, ಲೇಟ್ ಆಗಿದೆ, ಹೊರಡೋಣವಾ? ಸುಸ್ತಾಗಿದೆ, ಎಲ್ರು ಮಲ್ಕೊಳ್ಳಿ. ಸರಿನಾ? ಅದಕ್ಕೆ ನನ್ನಿಂದಾಗಿ ನೀವೆಲ್ಲ ತುಂಬಾನೇ ನೋವು ಅನುಭವಿಸೋ ಹಂಗಾಯ್ತು. ಐ ಆಮ್ ರಿಯಲಿ ಸಾರಿ. ಸಮಯ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಈಗ ಮೊದಲು ಹೊರಡಿ. ಗುಡ್ ನೈಟ್ ಗೆಳತಿ. ಗುಡ್ ನೈಟ್ ಫ್ರೆಂಡ್. ಇವತ್ತು ನಿನಗೆ ತುಂಬಾ ಸುಸ್ತಾಯ್ತು ಅನ್ಸುತ್ತೆ. ಸುಸ್ತಿಗಿಂತ ಜಾಸ್ತಿ ಇವತ್ತು ಸಖತ್ ಥ್ರಿಲ್ ಆಗಿತ್ತು. ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇತ್ತು. ಒಂದೇ ದಿನದಲ್ಲಿ ಇಷ್ಟೊಂದು ಏರಿಳಿತಾನ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ಆ ದೇವ್ರೆ ನೋಡಿ, ನಿಮ್ಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ನಾಳೆಯಿಂದ ಕೆಲ್ಸಕ್ಕೆ ಬರಬೇಡಿ ಅಂತೆಲ್ಲ ಹೇಳ್ಬೇಡಿ. ನಾಳೆ ಕರೆಕ್ಟ್ ಟೈಮ್ಗೆ ನಾನು ಕೆಲ್ಸಕ್ಕೆ ಬರ್ತೀನಿ. ಗೆಳತಿ, ಗುಡ್ ನೈಟ್. ಗುಡ್ ನೈಟ್. ಆಯ್ತನಪ್ಪ ನಿದ್ದೆ? ಇದೇನಪ್ಪ ಹೀಗ್ ಬಂದ್ ಕೂತಿದ್ದೀರಾ? ಯಾಕಪ್ಪ, ಕೂರ್ಬಾರ್ದ? ಹಾಗೇನಿಲ್ಲಪ್ಪ, ಇದ್ದಕ್ಕಿದ್ದಾಗೆ ಬಂದ್ ಕೂತಿದ್ದೀರಲ್ಲ, ಅದಕ್ಕೆ ಕೇಳಿದೆ. ನೀನು ಕಣ್ ತುಂಬ ನಿದ್ದೆ ಮಾಡಿ ತುಂಬಾ ದಿನ ಆಯ್ತಲ್ಲ, ಅದನ್ನ ನೋಡೋಣ ಅಂತ ಬಂದೆ. ಅಪ್ಪ, ಈಗೀಗಂತೂ ಆರಾಮಾಗಿ ನಿದ್ದೆ ಬರ್ತಾ ಇದೆ. ಆಫೀಸ್ ಕೆಲಸದಲ್ಲಿದ್ದಾಗ ಕಾನ್ಫರೆನ್ಸು, ನಾಳೆ ಮೀಟಿಂಗು, ಅದು ಇದು ಅಂತ ತುಂಬಾ ಟೆನ್ಷನ್ ಇರ್ತಿತ್ತು. ಈಗ ಅದಿಲ್ವಲ್ಲ, ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೀನಿ. ಆದ್ರೂ ಅದೇ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನೀನು ಕಂಪ್ನಿ ಎಲ್ಲ ಬಿಟ್ಟು ಬಾಕ್ಸಿಂಗು ಅದು ಇದು ಅಂತ ನೀನು ಆಚೆ ಓಡಾಡ್ತಿರೋದು ನನಗೆ ಇಷ್ಟ ಆಗ್ತಿಲ್ವ? ಅಪ್ಪ, ಏನ್ ನೀವೇ ತಾನೇ ಹೇಳಿದ್ದು ನಿನಗೆ ಖುಷಿ ಕೊಡೋ ಕೆಲಸನ ಮಾಡು ಅಂತ. ಈಗ ನೋಡಿದ್ರೆ ನೀವೇ ಬೇಡ ಅಂತಿದ್ದೀರಲ್ಲ.
ನಾನೆಲ್ಲಪ್ಪ ಬೇಡ ಅಂದೆ, ಈ ಮನೇಲಿ ಕೆಲವರಿಗೆ ಇಷ್ಟ ಇಲ್ಲ ಅಂದೆ. ಯಾರಿಗಪ್ಪ? ಇನ್ಯಾರಿಗೋ, ನಿನ್ನ ಅತ್ತೆಗೆ. ಆದಿಗೆ ಇದೆಲ್ಲ ಬೇಕಾ ಅಂತ ಬೇಜಾರು ಮಾಡ್ಕೊಂಡಿದ್ದಾಳೆ. ಪಾಪ ಅವಳ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಿನ್ನ ಬಗ್ಗೆ ಯೋಚನೆ ಮಾಡೋದೇ ಸಾರಿ ಡ್ಯಾಡಿ, ಇಂಟರಪ್ಟ್ ಮಾಡಿದ್ಕೆ. ಬ್ರೋ, ಅರ್ಜೆಂಟಾಗಿ ನಿನ್ನ ಸಿಗ್ನೇಚರ್ ಬೇಕಿತ್ತು. ಅಷ್ಟೇ ತಾನೇ ಲಿಟ್ಲ್ ಡೆವಿಲ್, ಕೊಡು. ಎಲ್ಲ ಆದ್ಮೇಲೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀಯಾ, ನೆನಪಿದೆ ತಾನೇ? ಅಯ್ಯೋ, ಅದೆಲ್ಲ ಯಾಕಪ್ಪ ಇವಾಗ? ಯಾಕೆ ಅದೆಲ್ಲ ಅಂತ ಹೇಳಿದ್ರೆ ಹೇಗಾಗುತ್ತೆ? ಮಾತು ಕೊಟ್ಟವನು ನೀನೆ ತಾನೆ. ನೋಡು ಆದಿ, ನೀನ್ ಏನ್ ಮಾಡ್ತೀಯೋ ಮಾಡು, ಆದ್ರೆ ಸಂಕ್ರಾಂತಿ ಒಳಗಡೆ ಮುಗಿಸ್ಬಿಡ್ಬೇಕು. ಆಮೇಲೆ ನಾವ್ ಹೇಳ್ದಾಗ ಕೇಳ್ಬೇಕು. ಸಂಕ್ರಾಂತಿಗಲ್ವಾ, ನೋಡೋಣ ಬಿಡಿ. ಅರೆ, ನೋಡೋಣ ಬಿಡಿ ಅಂತ ಹೇಳ್ತಿದ್ಯಾ? ಆ ಥರ ಎಲ್ಲ ಹೇಳೋ ಹಾಗೆ ಇಲ್ಲ ನೀನು. ಅಯ್ಯೋ ಆಯ್ತತ್ತೆ, ಓಕೆ. ಏನಪ್ಪ ರಾಜ, ಹುಡುಗಿನ ನಾ ಹುಡುಕ್ಬೇಕು, ನೀನೇ ಹುಡುಕೋತೀಯೋ? ನಾನು ಹುಡ್ಕೋದಾ? ನೋ ನೋ ನೋ, ಅದೆಲ್ಲ ಕ್ಲೋಸ್ ಚಾಪ್ಟರ್. ಯಾಕೋ ಹಿಂಗೆ ಮಾತಾಡ್ತಾ ಇದೀಯಾ? ಹಿಂದೆ ಏನೋ ಘಟನೆ ಆಗಿದೆ ಅಂತಂದ್ರೆ ಈಗಲೂ ಹಾಗೆ ಆಗ್ಬೇಕಾ? ಪ್ರೀತಿಗೆ ವಯಸ್ಸಿಲ್ಲ ಕಣೋ, ಯಾವಾಗ ಬೇಕಾದ್ರೂ ಪ್ರಾರಂಭ ಆಗ್ಬೋದು. ಜೀವನದಲ್ಲಿ ಅತಿ ದೊಡ್ಡ ಸ್ವಾರಸ್ಯ ಏನು ಗೊತ್ತೇನೋ, ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋದೆ. ನೋಡೋ, ನಿನಗೆ ಪ್ರೀತಿ ಬೇಡ ಅನ್ಸ್ಬೋದು, ಆದ್ರೆ ನಿನ್ನ ಹೃದಯಕ್ಕೆ ಬೇಕೇ ಬೇಕು ಅನ್ಸುತ್ತೆ. ಅಪ್ಪ, ಇದೆಲ್ಲ ಬಾಯಿ ಮಾತಲ್ಲಿ ಹೇಳಕ್ ಚಂದ, ರಿಯಾಲಿಟಿ ಬೇರೆನೇ ಇದೆ. ನನ್ನ ಲೈಫಲ್ಲಿ ಪ್ರೀತಿಗೆಲ್ಲ ಜಾಗನೇ ಇಲ್ಲ. ಯಾವುದು ನಿಂದು ರಿಯಾಲಿಟಿ? ನಾನು ಹೇಳಿದ್ದೆ ರಿಯಾಲಿಟಿ. ಈ ಎರಡನೇ ಲವ್ ಇದೆಯಲ್ಲ, ಯಾವಾಗಲೂ ಗಟ್ಟಿ ಅದು. ಅಂತ ಹುಡುಗಿನ ನೀನು ಹುಡುಕೊಂಡ್ರೆ ನಿನ್ನ ಹೃದಯದ ಬಡಿತ ಏರುಪೇರಾಗತ್ತೆ. ಸುತ್ತ 100 ಜನ ಇದ್ರು ಅವ್ರು ಯಾರು ನಿನಗೆ ಕಾಣಿಸೋದಿಲ್ಲ. ಅವಾಗ ಅವಳು ಮಾತ್ರ ಕಾಣಿಸ್ತಿರ್ತಾಳೆ. ಅಂಥವಳು ಸಿಕ್ಕಾಗ ನಿನ್ನ ಮನಸ್ಸನ್ನು ಕೇಳ್ಕೊ, ಅದೇ ಹೇಳುತ್ತೆ ಅದು ಪ್ರೀತಿ ಅಂತ. ಆಹಾ ಅಣ್ಣ, ಎಂತ ಮಾತು ಹೇಳ್ದೆ ನೀನು. ನೋಡಾದಿ, ಅಣ್ಣ ಹೇಳ್ದಾಗೆ ಯಾರಾದ್ರೂ ಸಿಕ್ಕಿದ್ರೆ ಹೇಳು, ಇಲ್ಲಾಂದ್ರೆ ನಾವೇ ಹುಡುಕ್ತೀವಿ. ಅಂತೂ ಬರೋ ಸಂಕ್ರಾಂತಿಗೆ ಫಿಕ್ಸ್. ಸರಿ ಸರಿ, ಸಂಕ್ರಾಂತಿವರೆಗೂ ಟೈಮ್ ಇದೆಯಲ್ಲ, ಬೆಳಗ್ಗೆನೇ ಏನತ್ತೆ ಇದೆಲ್ಲ, ನೋಡೋಣ ಬಿಡಿ.